ನಮಸ್ತೆ, ನಾನು ಪ್ರೇಮ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬಂದು ನಾನು ಗುರುವಾರ ಮತ್ತು ಶುಕ್ರವಾರದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ನಾನು ಗುರುವಾರನೇ ಸಂಜೆ ದೇವ್ರ ಸಾಮಾನೆಲ್ಲ ತೊಳೆದು ಮತ್ತು ಹೂವು ಎಲ್ಲ ತೊಗೊಬಂದಿಟ್ಟಿದ್ರು. ಅದಕ್ಕೆ ನೀರೆಲ್ಲ ಹಾಕಿ ಎತ್ತಿ ಇಟ್ಬಿಟ್ಟೆ. ಫ್ರೂಟ್ಸ್ ಎಲ್ಲ ತಂದಿದ್ರು, ಅದನ್ನು ಹಂಗೆ ನೀಟಾಗಿ ಕ್ಲೀನ್ ಮಾಡಿ ಒಂದು ಕವರಲ್ಲಿ ಅದೇ ರೀತಿಯಲ್ಲಿ ಎತ್ತಿ ಇಟ್ಟೆ. ಸರಿ, ಇನ್ನು ಬೆಳಗ್ಗೆ ಗಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ಆವಾಗ ತೊಗೊಂಡೆ ಒಂದು ಕ್ಲಿಪ್ಪಿಂಗನ್ನು. ಅಷ್ಟೇ, ನಾನು ಕ್ಲೀನ್ ಮಾಡೋದೆಲ್ಲ ಏನು ಮಾಡ್ಕೊಂಡಿರಲಿಲ್ಲ. ಸರಿ ಅಂದ್ಬಿಟ್ಟು ಒಂದು ಮೀಶೋಯಿಂದ ಪಾರ್ಸೆಲ್ ಬಂತು. ಬುಕ್ ಮಾಡಿದೆ ನಾನು, ಸ್ಟೀಲ್ದಿರಲಿ ಅಂತ. ಅಂಗಡಿಯಲ್ಲೆಲ್ಲ ಕೇಳಿದ್ದಕ್ಕೆ ಇದನ್ನು 1000-2000 ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇದನ್ನು ನಾನು 390 ತೊಗೊಂಡೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಬೆಳಗ್ಗೆ ದೇವರಿಗೆ ರಂಗೋಲಿ ಎಲ್ಲ ಹಾಕಿದೆ. ಇವತ್ತು ಕಮಲದ ರಂಗೋಲಿಗಳನ್ನು ಹಾಕಿದೆ. ಆನಂತರ ನೈವೇದ್ಯಕ್ಕೆ ಬಂದು ಕೇಸರಿಬಾತನ್ನು ಮಾಡ್ಕೊಂಡಿದ್ದೆ. ಇವತ್ತು ಅಂದರೆ ಮಹಾಶಿವರಾತ್ರಿ ದಿನ ರೈಸ್ ಬದಲಿಗೆ ರವೆಯಲ್ಲೇ ಮಾಡಿ ಇಡಬೇಕಂತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕೇಸರಿಬಾತನ್ನು ಮಾಡಿದ್ದೆ. ಸರಿ, ಅದೇ ಕೈಯಲ್ಲೇ ತಿಂಡಿ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ, ಬಟಾಣಿ ಹಾಕಿ. ಮಾಮೂಲಿ ನೀವೆಲ್ಲ ಹೇಗೆ ಮಾಡ್ತಿರೋ ಅದೇ ರೀತಿಯಾಗಿ ನಾನು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ. ಆಮೇಲೆ ಬೇಕಾದರೆ ಸಂಜೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ. ಅಕ್ಕ, ನಿಮ್ಮ ಮನೇಲಿ ಉಪವಾಸ ಇರಲ್ವ ಅಂತ ಕೇಳ್ಬೋದು. ಇಲ್ಲ, ನಮ್ಮ ಮನೇಲಿ ಯಾರೂ ಉಪವಾಸ ಇರೋದಿಲ್ಲ. ಅದೇನೋ ನಮ್ಮ ಮನೇಲಿ ಅವತ್ತಿನಿಂದನೂ ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಇರೋದಿಲ್ಲ. ಹಬ್ಬದ ದಿನ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ಕೋತೀವಿ. ಅವತ್ತಿನ ದಿನ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಇವತ್ತು ದಿಂಡನ್ನು ಇಟ್ಬಿಟ್ಟು ಹೋಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ದಿಂಡೆಲ್ಲ ಸುತ್ತಕೊಂಡು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ದಿಂಡೆಲ್ಲ ಸುತ್ತಕೊಂಡೆ. ನಿಮಗೆ ಮಲ್ಲಿಗೆ ದಿಂಡು ಹೇಗೆ ಸುತ್ತೋದು ಅಂತ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ನೀವು ನೋಡ್ಬೋದು. ಲಕ್ಷ್ಮಿಗೊಂದು ಮತ್ತು ಕಳಶಕ್ಕೊಂದು ಹಾಗೆ 2 ದಿಂಡನ್ನು ಹಾಕ್ಕೊಂಡೆ. ಈಗ ದೇವ್ರ ಸಾಮಾನಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಬೇಗ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಪೂಜೆ ಮಾಡೋ ಮೊದಲು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಯಾಕೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಈ ರೀತಿ ಮಾಡೋದ್ರಿಂದ ನಾವು ಅವತ್ತು ಏನು ಇಷ್ಟಾರ್ಥಗಳನ್ನು ನೆನೆಸ್ಕೊಂಡು ಮಾಡಿರ್ತೀವೋ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ. ಮೊದಲಿಗೆ ಸಂಕಲ್ಪ ಮಾಡ್ಕೊಂಬಿಟ್ಟು ದೇವರ ಮುಂದೆ, ಅಂದರೆ ಈಗ ನಾವು ಕಳಶ ಇಡ್ತೀವಲ್ವ, ಅಲ್ಲಿ ಇಟ್ಬಿಡ್ತೀನಿ. ಆನಂತರ ತೆಗೆದು ನಾವು ಕಳಶ ಎಲ್ಲ ಜೋಡಿಸ್ಕೊಂಡ್ಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಅಂತೇಳಿ ಈಗ ಇಟ್ಟಿದ್ದೀನಿ. ಈಗ ಎಲೆಗಳನ್ನು ಒಂದು ಎಲೆನೂ ಅಂದರೆ ಹೋಲಿರಬಾರ್ದು, ಆ ರೀತಿಯಾಗಿ ಒಂದು ಕಡೆ ಇಟ್ಕೊಂಡು ಅದನ್ನು ತೊಳ್ಕೊತೀನಿ. ಆಮೇಲೆ ಮೊದಲಿಗೆ ಗಣೇಶನಿಗೆ ಅರಿಶಿನ ಕುಂಕುಮವನ್ನು ಇಡ್ತೀನಿ. ಆಮೇಲೆ ಕಳಶಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಒಂಚೂರು ಹೂವನ್ನು ಹಾಕಿ ನೀರು ಹಾಕಿ ಇಡೋದು. ಈ ರೀತಿಯಾಗಿ ಕೇಳಿದರು, ಒಂದು 5-6 ಜನ ಕೇಳಿದರು, ಅಕ್ಕ ನೀವು ಕಳಶಕ್ಕೆ ಯಾವ ರೀತಿ ರೆಡಿ ಮಾಡ್ತೀರಾ ಪ್ಲೀಸ್ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಇನ್ ಡೀಟೇಲಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆನಂತರ ಈ ಮರ್ಗಾದವಣ ಅಂತ ಸಿಟಿಲೇ ಸಿಗುತ್ತೆ, ಅದನ್ನು ನಮ್ಮ ಮನೆಯವ್ರು ಯಾವಾಗೂ ವಾರಕ್ಕೊಂದು ಸರಿ 2 ಸರಿ ತಂದೇ ತರ್ತಾರೆ. ನಾನು ಕಳಶ ಇಡೋ ದಿನ ಎಲ್ಲನೂ ಅದನ್ನು ನೀಟಾಗಿ ಕಡ್ಡಿಗಳನ್ನು ಉದ್ದುದ್ದಾಗಿ ಇರೋವಂಥದ್ದನ್ನು ಜೋಡಿಸ್ಕೊಂಡು ಅದಕ್ಕೊಂದು ದಾರವನ್ನು ನೀಟಾಗಿ ಸುತ್ಕೋಬೇಕು. ಯಾಕಂದರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಅದನ್ನು ಕಳಶದಲ್ಲಿ ಇಟ್ಟಾದ ನಂತರ ನಾವು ಮಲ್ಲಿಗೆ ದಿಂಡು, ಕನಕಾಂಬರ ದಿಂಡು ಸುತ್ಕೊಂಡಿರ್ತೀವಲ್ವ, ಕನಕಾಂಬರ ದಿಂಡು ಸಿಟಿಲೇ ತಂದಿರ್ತಾರೆ ಪೋಣಿಸಿರೋದು. ಅದನ್ನು ನಾನು ಸ್ವಲ್ಪ ಮಂದಕ್ಕೆ ಎಳ್ಕೊಂಡು ಅದಕ್ಕೆ ಆಗಷ್ಟು ಅದ್ರ ಉದ್ದ ಅಷ್ಟು ನಾನು ಕರೆಕ್ಟಾಗಿ ಇಟ್ಕೋತೀನಿ. ಮತ್ತು ಈಗ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ಕೋತೀನಿ. ಈ ರೀತಿಯಾಗಿ ನಾನು ರೆಡಿ ಮಾಡ್ಕೋತೀನಿ. ನೀವು ಕೇಳಿದ್ರಿ ಅಂತ ಅಷ್ಟೇ ನಾನು ಇನ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಈಗ ನಾವು ಒಬ್ಬೊಬ್ಬರು ಅರಿಶಿನ ಕೊಂಬು ಕಟ್ಟಿರ್ತಾರೆ. ನಾವು ನಮ್ಮ ಅತ್ತೆ ತಾಳಿ ತೊಗೊಂಬಂದು ಕಳಶಕ್ಕೆ ಕಟ್ಟಿದ್ದಾರೆ. ಅದಕ್ಕೋಸ್ಕರ ಅದಕ್ಕೂ ನಾನು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಆಮೇಲೆ ಒಂದು ಚಾಮಂತಿಗೆಯನ್ನು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ಕುಂಕುಮವನ್ನು ಮಧ್ಯಕ್ಕೆ ಇಟ್ಟರೆ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ಅಕ್ಕಿಯನ್ನು ಇಟ್ಟು ಫುಲ್ಲು ನಾವು ಹೇಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಜೋಡಿಸ್ಕೋತೀವಲ್ವ, ಈಗ ಇಟ್ಬಿಟ್ಟು ಅಕ್ಕಿ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅದ್ರ ಮೇಲೆ ಕಳಶವನ್ನು ಇಟ್ಕೋತೀನಿ. ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡೋದು. ಈಗ ಫುಲ್ಲು ಎಲ್ಲನೂ ಜೋಡಿಸ್ಕೋತಾ ಇದ್ದೀನಿ. ಆಮೇಲೆ ಒಂದು ಲೋಟದಲ್ಲಿ ಮನೆ ದೇವರಿಗೆ ಅಂತ ಹೇಳ್ಬಿಟ್ಟು ಒಂದು ಲೋಟದ ತುಂಬ ನೀರು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಕೋತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಎಲ್ಲದಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಲಕ್ಷ್ಮಿ ಇರುವಂಥ ದೇವರಿಗೆ ಅದು ಸ್ವಲ್ಪ ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿದೆ. ಎರಡನ್ನೂ ಅಕ್ಕಿ ಹಾಕಿ ಅದ್ರ ಮೇಲೆ ಇಟ್ಟು ಅದರ ತಟ್ಟೆಯಲ್ಲೂ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಈಗ ದೇವರಿಗೆ ರೆಡಿ
ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಲಕ್ಷ್ಮಿಗೆ ಒಂದು ಮಲ್ಲಿಗೆ ದಿಂಡು, ಕನಕಾಂಬರ ದಿಂಡು ರೆಡಿ ಮಾಡ್ಕೊಂಡಿದ್ದೆ. ಸರಿ ಅಂದ್ಬಿಟ್ಟು ಚಾಮಂತಿಗೆ ದಿಂಡಿತ್ತು, ಅದು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಬೇಡ ಇವೆರಡೇ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಅಂತ ಅದನ್ನು ಮೇಲೆಲ್ಲ ಇಟ್ಟು ನೋಡಿದೆ. ತುಂಬ ಓವರಾಗಿ ಕಾಣಿಸುತ್ತೆ, ಬೇಡ ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ಈಗ ಮಿಕ್ಕಿದ ದೀಪಗಳನ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ರೆಡಿ ಮಾಡಿಕೊಂಡು ಈಗ ದೀಪ ಹಚ್ಚಿದ ಮೇಲೆ ನಾನು ಹೊಸ್ಲನ್ನು ದಾಟೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಆ ಟೈಮಲ್ಲಿ ಅಲ್ಲಿ ದೇವರು ವಾಸಸ್ಥಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ನಾನು ಹೊಸ್ಲಿಗೆ ದೀಪ ಹಚ್ಚಿದ ಮೇಲೆ ಒಳಗಡೆ ಹೋಗೋದಿಲ್ಲ. ಅದಕ್ಕೆ ಕರ್ಪೂರ ಮತ್ತು ನಾವು ಏನೆಲ್ಲ ಪೂಜೆ ಮಾಡಿದ್ಮೇಲೆ ಆಮೇಲೆ ಬಲಿಗಳನ್ನು ಇಟ್ಕೊಂಡು ಒಳಗಡೆ ಹೋಗ್ತೀನಿ. ದೀಪ ಹಚ್ಚಿದ ಮೇಲೆ ಮಾಮೂಲಿ ಊದ್ಕಡ್ಡಿಯನ್ನು ಹಚ್ಚಿ ಆಮೇಲೆ ಕರ್ಪೂರ ಮಾಡಿ ಆನಂತರ ಸಾಂಬ್ರಾಣಿ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಾನು ಒಳಗಡೆ ಹೋಗ್ತೀನಿ.
ಮಂಗಳವಾರ ಶುಕ್ರವಾರ ನಾನು ಇದೇ ರೀತಿಯಾಗಿ ಉಸ್ಲಿಗೆ ಪೂಜೆ ಮಾಡ್ಕೋತೀನಿ. ದಿನ ಆದರೆ ತೊಳೆದು ಅರಿಶಿನ ಕುಂಕುಮ ಇಟ್ಟು ಒಂದು ಕಡ್ಡಿಯನ್ನು ಹಚ್ತೀನಿ ಅಷ್ಟೇ. ಈಗ ಉಸ್ಲಿಗೆಲ್ಲ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿವರೆಗೂ ಯಾರೂ ದಾಟಬಾರ್ದು ಪೂಜೆ ಮುಗಿಯೋವರೆಗೂ. ಈಗ ಪೂಜೆ ಎಲ್ಲ ಮುಗೀತು. ಹಾಗೆ ಒಳಗಡೆ ಈಚೆ ಎಲ್ಲ ಸಾಂಬ್ರಾಣಿ ಹಾಕ್ಬಿಟ್ಟು ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಈಗ ಏನಿದ್ರು ದೇವರಿಗೆ ಹೋಗಿ ದೀಪ ಹಚ್ಬಿಟ್ಟು ಬಂದಿರ್ತೀನಿ ದೇವ್ರ ಮನೆಯಲ್ಲಿ. ಈಗ ಹೋಗಿ ಉದ್ಕಡ್ಡಿ ಹಚ್ಚಿ ಮಾಮೂಲಿ ನಾವೇನು ಪ್ರಸಾದ ನೈವೇದ್ಯ ಇಟ್ಟಿರ್ತೀವಿ ಅದನ್ನು ಇಟ್ಟೆಲ್ಲ ಈಗ ದೇವ್ರ ಮನೆಯಲ್ಲಿ ನಾನು ಪೂಜೆ ಮಾಡ್ಕೋತೀನಿ. ಈಗ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೋತಾ ಇದ್ದೀನಿ. ಈ ರೀತಿ ನನಗೆ ಅಷ್ಟು ದಿನಗಳಿಂದ ಗೊತ್ತಿರಲಿಲ್ಲ. ಆಮೇಲೆ ಅದನ್ನು ನಾನು ದೊಡ್ಡವ್ರು ಯಾವ ಈ ಥರನೇ ಮಾಡಬೇಕಮ್ಮ ಅಂತ ಹೇಳಿದ್ಮೇಲೆ ಈ ರೀತಿ ಮಾಡ್ಕೊಂಡಿದ್ದೀನಿ. ನನಗೆ ಪೂಜೆ ವಿಷಯಗಳಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೋತೀನಿ. ಯಾಕಂದರೆ ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ. ದೊಡ್ಡವರು ಗೊತ್ತಿರುತ್ತೆ ಅಂದರೆ ದೊಡ್ಡವ್ರಿಗೆಲ್ಲ ಅವರು ಆವಾಗಿಂದ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ನಾವು ತಿಳ್ಕೊಂಡು ಮಾಡೋದ್ರಿಂದ ತಪ್ಪೇನಿಲ್ಲ. ಹಾಗೆ ದೇವ್ರ ಮುಂದೆ ಈ ರೀತಿ ತ್ರಿಶೂಲ ಸ್ವಸ್ತಿಕ್ ಓಮನ್ನು ಹಾಕಿರ್ತೀನಿ. ಮಾಮೂಲಿ ಈಚೆ ಎಲ್ಲ ಚೆನ್ನಾಗಿ ರಂಗೋಲಿ ಬಿಟ್ಟಿರ್ತೀವಲ್ಲ, ಅಲ್ಲಿ ಪುಟ್ಟದಾಗಿ ಜಾಗ ಇರೋದ್ರಿಂದ ಈ ರೀತಿಯಾಗಿ ನಾನು ರಂಗೋಲಿ ಹಾಕ್ತೀನಿ. ಈಗ ಹೊಸ್ಲಿಗೆ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೆ. ಈಗ ಪೂಜೆ ಎಲ್ಲ ಮುಗೀತು. ದೇವರಿಗೆ ಕೇಸರಿ ಬಾತು ಮತ್ತು ಟೊಮೊಟೊ ಬಾತ್ ಮಾಡಿದ್ವಲ್ವ ಅದನ್ನೇ ನೈವೇದ್ಯ ಇಟ್ಟಿದ್ದೆ. ಮತ್ತು ಹಣ್ಣೆಲ್ಲ ತೊಗೊಬಂದಿದ್ರು, ಅದನ್ನು ನೈವೇದ್ಯ ಮಾಡಿ ದೇವ್ರ ಪೂಜೆಯನ್ನು ಮುಗಿಸ್ದೆ. ನಮ್ಮ ಮನೆಯಲ್ಲಿ ಉಪವಾಸ ಯಾರೂ ಇರೋದಿಲ್ಲ. ಅದಕ್ಕೋಸ್ಕರ ಈ ಮಾಮೂಲಿ ಏನೋ ಪೂಜೆ ಕಾರ್ಯಕ್ರಮ ಇದೆಯೋ ಅದನ್ನು ಮಾತ್ರ ಮಾಡಿ ಮುಗಿಸ್ತೀನಿ. ಹೇಗಿದೆ ಪೂಜೆ? ಚೆನ್ನಾಗಿದೆಯಾ? ಅಲಂಕಾರ ಚೆನ್ನಾಗಿದ್ದರೆ ಲೈಕ್ ಮಾಡಿ. ಯಾಕಂದರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ನೋದು ನನಗೊಂದು ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಊಟವನ್ನು ಹಾಕೋತಾ ಇದ್ದೀನಿ. ಬಾತ್ ಮಾಡಿದ್ವಲ್ವ, ಕೇಸರಿ ಬಾತು ಮತ್ತು ಪಲಾವ್ ಮಾಡಿದ್ವಿ. ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಈಗ ಮಗನಿಗೆ ಊಟ ತಿನ್ನಿಸ್ಬಿಟ್ಟು ಆನಂತರ ಈಗ ನಾನು ಊಟ ಮುಗಿಸ್ಕೋತಾ ಇದ್ದೀನಿ. ಆನಂತರ ಸಂಜೆ ನಾವು ಹೋಗಿದ್ದು ಬಂದು ಒಂದು 6 ಗಂಟೆ ಆಗಿತ್ತು. ಆ ಟೈಮ್ಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಬೆಲ್ಲದ ದೀಪ ಹಚ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಹೋಗಿ ಬೆಲ್ಲದ ದೀಪವನ್ನು ಹಚ್ಚಿಬಿಟ್ಟು ಆನಂತರ ದೇವ್ರ ದರ್ಶನ ಮಾಡೋದಕ್ಕೆ ಹೋದ್ವಿ. ಜನ ಅಷ್ಟು ಏನು ರಶ್ ಇರಲಿಲ್ಲ, ಕಡಿಮೆನೇ ಇದ್ದರು. ಯಾಕಂದರೆ ರಾತ್ರಿ ಜಾಗರಣೆ ಇರ್ತಾರಲ್ವ, ಅವರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ. ಇದು ಗಣಪತಿ. ನಾವು ಹೋಗಿದ್ದ ಟೈಮಲ್ಲಿ ಶಿವನಿಗೆ ಅಂದರೆ ಅಭಿಷೇಕ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ದರ್ಶನ ನೋಡಿಕೊಂಡು ಬಂದ್ವಿ. ಆದರೆ ಪಾರ್ವತಿಗೆ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮಹಾಶಿವರಾತ್ರಿ ದಿನವೂ ಅವ್ರದ್ದು ಮದುವೆ ಆಗಿದ್ದ ದಿನವೂ ಅಂತಲೂ ಹೇಳ್ತಾರೆ. ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆ ಥರನೂ ಎಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಹೂವು ಇಸ್ಕೊಂಡು ಹಾಗೆ ಪಾರ್ವತಿನ ನೋಡಿಕೊಂಡು ಬಂದ್ವಿ. ಅಲ್ಲೊಂದು 2 ಮಕ್ಕಳು ದೇವರ ನಾಮನ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗೊತ್ತಾ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ಪುಟ್ಟ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.